ಹೆಲೋ ಸಾಧಕರ, ವೆಲ್ಕಮ್ ಟು ರಘು ಜಿಕೆ 2026 ಚಾನಲ್ಗೆ ಮತ್ತೆ ಸ್ವಾಗತ. ನೋಡ್ರಿ, ಜುಲೈ ಮಂತ್ ಪಾರ್ಟ್ 2 ವಿಡಿಯೋ ಆಗಿದೆ. ನೋಡ್ರಿ, ಡೈರೆಕ್ಟ್ ಆಗಿ ಕ್ವಶನ್ಗೆ ಬರೋಣ ನಾವು. ನೋಡ್ರಿ, 11ನೇ ಪ್ರಶ್ನೆ ಏನೈತಪ್ಪ ಅಂತಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಯಾವುದು ಡ್ಯುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಪ್ರಶ್ನೆನ ಕೇಳ್ತಾರೆ. ನೋಡ್ರಿ, ಹಾಕಿ, ಫುಟ್ಬಾಲ್, ಬಾಸ್ಕೆಟ್ಬಾಲ್, ವಾಲಿಬಾಲ್. ನೋಡ್ರಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ಫುಟ್ಬಾಲ್ ಅಲ್ಲಿ ಬರುವಂತಹ ಒಂದು ಪದನೇ ಡ್ಯುರಾಂಡ್ ಕಪ್ ಅಂತೇಳಿ. ಏನ್ರಿ, ಫುಟ್ಬಾಲ್ ಅಲ್ಲಿ ಬರುವಂಥದ್ದು. ನೋಡ್ರಿ, ಇದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಭಾರತದ ರಾಷ್ಟ್ರಪತಿ ಆಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರು 2026ರ ಡ್ಯುರಾಂಡ್ ಕಪ್ ಟ್ರೋಫಿಯನ್ನು ಅನಾವರಣಗೊಳಿಸ್ತಾರೆ. ಯಾರು? ರಾಷ್ಟ್ರಪತಿಯವರು. ಯಾರು? ದ್ರೌಪದಿ ಮುರ್ಮು ಅವರು. ನೋಡ್ರಿ, ಭಾರತದ ಪ್ರಮುಖ ಫುಟ್ಬಾಲ್ ಕಪ್ ಸ್ಪರ್ಧೆಯಾಗಿದೆ ಇದು ಡ್ಯುರಾಂಡ್ ಕಪ್. ನೋಡ್ರಿ, ದೇಶದ ಅತ್ಯುನ್ನತ ಹಳೆಯ ಫುಟ್ಬಾಲ್ ಪಂದ್ಯಾವಳಿಯು ಕೂಡ ಇದಾಗಿದೆ. ಅದೇ ರೀತಿಯಪ್ಪ ಅಂದ್ರೆ ಅಧಿಕೃತವಾಗಿ ಇಂಡಿಯನ್ ಆಯಿಲ್ ಡ್ಯುರಾಂಡ್ ಕಪ್ ಎಂದು ಕರೆಯಲಾಗ್ತಾ ಇದೆ. ಏನು? ಇಂಡಿಯನ್ ಆಯಿಲ್ ಡ್ಯುರಾಂಡ್ ಕಪ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ, ಭಾರತೀಯ ಸೇನಾಪಡೆಗಳಲ್ಲಿ ಅದರ ಅಡಿಯಲ್ಲಿ ಡ್ಯುರಾಂಡ್ ಫುಟ್ಬಾಲ್ ಟೂರ್ನಮೆಂಟ್ ಸೊಸೈಟಿ ಇದನ್ನ ನಿರ್ವಹಣೆ ಮಾಡ್ತದೆ. ಯಾವುದು? DFTES. ಯಾವುದು? ಡ್ಯುರಾಂಡ್ ಫುಟ್ಬಾಲ್ ಟೂರ್ನಮೆಂಟ್ ಸೊಸೈಟಿ ಇದನ್ನ ನಿರ್ವಹಣೆ ಮಾಡ್ತದೆ. ನೋಡಿದ್ರಲ್ಲ, ಡ್ಯುರಾಂಡ್ ಕಪ್ ಎದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡೋಣ. ನೋಡ್ರಿ, ಇತ್ತೀಚೆಗೆ ವಿಶ್ವ ಮಾಹಿತಿ ಸಮಾಜ ಶೃಂಗಸಭೆ 2026 ಯಾವುದು? ವಿಶ್ವ ಮಾಹಿತಿ ಸಮಾಜ ಶೃಂಗಸಭೆ 2026 ಗೆದ್ದುಕೊಂಡಿರುವ ಸಮೃದ್ಧಿ ಗ್ರಾಮ್ ಯಾವ ಸಂಸ್ಥೆಯ ಪ್ರಮುಖ ಉಪಕ್ರಮವಾಗಿದೆ ಅಂತ ಹೇಳಿ ಪ್ರಶ್ನೆನ ಕೇಳಿದ್ದಾರೆ. ನೋಡ್ರಿ, ದೂರ ಸಂಪರ್ಕ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನೀತಿ ಆಯೋಗ ಮತ್ತು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂದ್ರೆ ನಬಾರ್ಡ್. ಯಾವ್ದ್ರ ಕುರಿತಾಗಿ ನೋಡೋಣ. ಯಾವ ಯೋಜನೆ, ಯಾವುದು ಪ್ರಮುಖ ಉಪಕ್ರಮ ಆಗಿದೆಯಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರಪ್ಪ ಅಂತಂತಂದ್ರೆ ದೂರ ಸಂಪರ್ಕ ಇಲಾಖೆ ಇದರ ಪ್ರಮುಖವಾಗಿರ್ತಕ್ಕಂಥ ಉಪಕ್ರಮ ಆಗಿದೆ. ನೋಡ್ರಿ, ಭಾರತದ ನೆಟ್ ಸೌಲಭ್ಯದ ಆಧಾರದ ಮೇಲೆ ರೂಪಿಸಲಾಗಿರ್ತಕ್ಕಂತಹ ಸಮೃದ್ಧಿ ಗ್ರಾಮ್ ಇಂಟಿಗ್ರೇಟೆಡ್ ಫೈಜಿಟಲ್ ಸರ್ವಿಸ್ ಡೆಲಿವರಿ ಮಾಡೆಲ್ WSIS. ಯಾವುದು? WSIS ಪ್ರಶಸ್ತಿಯನ್ನು ಕೂಡ ಇದು ಗೆದ್ದುಕೊಂಡಿದೆ. ನೋಡ್ರಿ, ಇದು ದೂರ ಸಂಪರ್ಕ ಇಲಾಖೆಯ ಗ್ರಾಮೀಣ ಡಿಜಿಟಲ್ ರೂಪಾಂತರ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಕೂಡ ಇದಾಗಿದೆ. ನೋಡ್ರಿ, ಜಿನಿವಾದಲ್ಲಿ ನಡೆದಿರ್ತಕ್ಕಂತಹ WSIS ವೇದಿಕೆಯಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಎಲ್ಲಿ? ಜಿನಿವಾ ದೇಶದಲ್ಲಿ. ನೋಡ್ರಿ, ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ಮೂಲಸೌಕರ್ಯಗಳನ್ನ ಬಳಕೆಯನ್ನ ಮಾಡುವಂಥದ್ದು ಇದು ಗುರುತಿಸ್ತದೆ ಅಂತ ಹೇಳಿ. ನೆಕ್ಸ್ಟ್, ಸಮೃದ್ಧಿ ಕೇಂದ್ರಗಳ ಮೂಲಕ ಡಿಜಿಟಲ್ ಮತ್ತು ಭೌತಿಕ ಸೇವೆಗಳನ್ನ ಸಂಯೋಜಿಸಿ ಇದನ್ನ ಒದಗಿಸುವಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಆಗಿದೆ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ, ಕೃಷಿ ಯಂತ್ರೋಪಕರಣಗಳ ಮೇಲಿನ ಉಪಮಿಷನ್ SMAM ಅನ್ನು ಯಾವ ಸಚಿವಾಲಯದಲ್ಲಿ ಪ್ರಾರಂಭ ಮಾಡಿದೆ ಅಂತೇಳಿ. ಕೃಷಿ ಯಂತ್ರೋಪಕರಣಗಳ ಮೇಲಿನ ಉಪಮಿಷನ್ ಅನ್ನು ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆಯಪ್ಪ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡ್ರಿ, ಗ್ರಾಮೀಣಾಭಿವೃದ್ಧಿ, ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಮತ್ತು ಭಾರಿ ಕೈಗಾರಿಕೆ ಸಚಿವಾಲಯ ಅಂತೇಳಿ. ನೋಡ್ರಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೋಡ್ತಾ ಹೋದ್ರೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ನೋಡ್ರಿ, ಇದ್ರ ವಿವರಣೆ ನೋಡ್ತಾ ಹೋದ್ರೆ ಕೃಷಿ ಯಂತ್ರೋಪಕರಣಗಳ ಉಪಮಿಷನ್ SMAM ಅಡಿಯಲ್ಲಿ ಸರ್ಕಾರವು ರೈತರಿಗೆ ಲಕ್ಷಾಂತರ ಯಂತ್ರಗಳನ್ನ ವಿತರಣೆ ಮಾಡಿದೆ. ನೋಡ್ರಿ, ಇದನ್ನ 2014-15ರಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಪ್ರಾರಂಭ ಮಾಡ್ತದೆ. ಯಾವುದು? ಇದನ್ನ ಯಾವಾಗ? 2014-15 ಅಡಿಯಲ್ಲಿ. ನೋಡ್ರಿ, ಇದು ಭೂಮಿ ಸಿದ್ಧಪಡಿಸಿರುವುದರಿಂದ ಹಿಡಿದು ಬಿತ್ತನೆ, ನೀರಾವರಿ, ಕೊಯ್ಲು ನಂತರದ ನಿರ್ವಹಣೆಗೆ ಯಂತ್ರೋಪಕರಣಗಳನ್ನ ಬೆಂಬಲವನ್ನ ಮಾಡ್ತದೆ. ಇದೇನಿದೆಯಪ್ಪ ಅಂತಂದ್ರೆ ಭೂಮಿ ಸಿದ್ಧಪಡಿಸಿರುವುದರಿಂದ ಹಿಡಿದು ಬಿತ್ತನೆಯನ್ನು ಮಾಡುವಂಥದ್ದು, ನೀರಾವರಿ ಸೌಲಭ್ಯವನ್ನು ಒದಗಿಸುವಂಥದ್ದು, ಕೊಯ್ಲು ನಂತರ ನಿರ್ವಹಣೆ ಕೆಲಸ ಕಾರ್ಯಗಳಿಗೆ ಈ ಯಂತ್ರೋಪಕರಣಗಳ ಬೆಂಬಲವಾಗಿ ನಿಂತ್ಕೊಂಡಿದೆ ಅಂತೇಳಿ ನಾವು ಹೇಳ್ಬೋದು. ನೋಡ್ರಿ, ನಂತರ ನಿಖರವಾಗಿರ್ತಕ್ಕಂಥ ಕೃಷಿಯನ್ನು ಉತ್ತೇಜಿಸಲು ಡ್ರೋನ್ ಪ್ರದರ್ಶನಗಳಿಗೂ ಕೂಡ ಆರ್ಥಿಕ ನೆರವನ್ನ ಕೊಡಲಾಗಿದೆ. ಅಂದ್ರೆ ನಿಖರವಾಗಿರ್ತಕ್ಕಂಥ ಕೃಷಿ ಸಲುವಾಗಪ್ಪ ಅಂತಂತಂದ್ರೆ ಉತ್ತೇಜನ ಮಾಡೋದಕ್ಕಪ್ಪ ಅಂತಂತಂದ್ರೆ ಡ್ರೋನ್ ಪ್ರದರ್ಶನಗಳಿಗೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ನೆರವು ಈ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ನೀಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 14ನೇ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ
ಭಾರತದ 98ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿರ್ತಕ್ಕಂತಹ ಅಶ್ವಥ್ ಎಸ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರಿದ್ದಾರೆ ಅಂತೇಳಿ. ಗುಕೇಶ್ ಅವ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ಕೂಡ ನೀವು ಸ್ಟಡಿ ಮಾಡ್ಕೊಡ್ರಿ. ನೋಡ್ರಿ ಇವ್ರ ಬಗ್ಗೆ ನಾವು ನೋಡೋಣ. ಅಶ್ವಥ್ ಎಸ್ ತಮಿಳುನಾಡವರ, ಕರ್ನಾಟಕ, ಕೇರಳ ಮತ್ತು ಆಂಧ್ರ ಪ್ರದೇಶದವರು ಅಂತೇಳಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೋಡ್ತಾ ಹೋದ್ರೆ ನೋಡ್ರಿ ತಮಿಳುನಾಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್. ತಮಿಳುನಾಡು ಅಶ್ವಥ್ ಎಸ್ ಅವರು ಇವರು ತಮಿಳುನಾಡದವರಾಗಿರ್ತಕ್ಕಂಥ ಇವರು ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದವರು. ನೋಡ್ರಿ ತಮಿಳುನಾಡಿನ ಕನ್ಯಾಕುಮಾರಿ ಅಶ್ವಥ್ ಎಸ್ ಭಾರತದ 98ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ನೋಡ್ರಿ 2026ರ ಪುಣೆ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಪಂದ್ಯಾವಳಿಯಲ್ಲಿ ಅವರು ತಮ್ಮ ಅಂತಿಮದ GM ಮಾನದಂಡಗಳನ್ನು ಸಾಧಿಸಿದ್ದಾರೆ. ಅದೇ ರೀತಿ ಅಮೆರಿಕದ MF ಟಂಡನ್ ವೈದ್ಯನಾಥ್ ಅವರನ್ನ ಸೋಲಿಸುವುದರ ಮೂಲಕ ಇವರಪ್ಪ ಅಂತಂದ್ರೆ ಅವರ ಬಿರುದನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಅದೇ ರೀತಿ 2500ಕ್ಕಿಂತ ಹೆಚ್ಚು ELO ರೇಟಿಂಗ್ ಅನ್ನ ತಲುಪೋದ್ರ ಮೂಲಕ ಇವರು ಗ್ರ್ಯಾಂಡ್ ಮಾಸ್ಟರ್ ಅರ್ಹತೆಯನ್ನು ಕೂಡ ಇವರು ಪೂರೈಸಿದ್ದಾರೆ. ಯಾರು? ಅಶ್ವಥ್ ಎಸ್ ಅವರು. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡೋಣ. ಯಾವ ಸಂಸ್ಥೆಯು ವಿಶ್ವದ ಮೊದಲ ವಾಣಿಜ್ಯಿಕವಾಗಿ ನಿರ್ಮಿಸಲಾಗಿರ್ತಕ್ಕಂತಹ ಪರಮಾಣು ಚಲಿತ ಉಪಗ್ರಹವಾದ BOHR ಅನ್ನು ಉಡಾವಣೆ ಮಾಡಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ ಇಸ್ರೋನ, ಸ್ಪೇಸ್ ಎಕ್ಸ್ ಅಥವಾ ಬ್ಲೂ ಒರಿಜಿನ್ ಅಥವಾ DRDOನ ಅಂತೇಳಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪೇಸ್ ಎಕ್ಸ್. ನೋಡ್ರಿ ಯಾರ್ದಿದು ಸ್ಪೇಸ್ ಎಕ್ಸ್ ಅಂತೇಳಿ ತಿಳ್ಕೊಡ್ರಿ ನೋಡೋಣ. ಮೊದಲು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಸ್ಪೇಸ್ ಎಕ್ಸ್ ಯಾರ್ದು ಅಂತೇಳಿ. ನೋಡ್ರಿ ಇದಕ್ಕೆ ಸ್ಪೇಸ್ ಎಕ್ಸ್ ಸಂಸ್ಥೆಯು BOHR ಎಂಬ ಒಂದು ವಿಶ್ವದ ಮೊದಲ ವಾಣಿಜ್ಯ ಪರಮಾಣು ಚಲಿತ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆಯನ್ನ ಮಾಡಲಾಗಿದೆ. ನೋಡ್ರಿ ಇದು ಫ್ಲೋರಿಡಾದ ಸಿಟಿ ಲ್ಯಾಬ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಇದು ಏನು? ಫ್ಲೋರಿಡಾದ ಸಿಟಿ ಲ್ಯಾಬ್ ಕಂಪನಿ ಇದನ್ನ ಅಭಿವೃದ್ಧಿ ಮಾಡಿದೆ ಮತ್ತು ಕ್ಯಾಲಿಫೋರ್ನಿಯಾದಿಂದ ಫಾಲ್ಕನ್ 9 ರಾಕೆಟ್ ಮೂಲಕ ಇದನ್ನ ಉಡಾವಣೆ ಮಾಡಲಾಗಿದೆ. ಯಾವುದರ ಮೂಲಕ? ಫಾಲ್ಕನ್ 9 ರಾಕೆಟ್ ನ ಮೂಲಕ ಉಡಾವಣೆಯನ್ನ ಮಾಡಲಾಗಿದೆ. ಅದೇ ರೀತಿ ಸೂರ್ಯನ ಬೆಳಕು ಸೀಮಿತವಾಗಿರುವ ಕಾರ್ಯಾಚರಣೆಗಳಿಗಾಗಿ ವಿಕಿರಣಶೀಲ ಕೊಳೆಯುವಿಕೆಯಿಂದ ವಿದ್ಯುತ್ ಉತ್ಪಾದಿಸುವ ತಂತ್ರಜ್ಞಾನವನ್ನ ಬಳಸುತ್ತದೆ. ಮತ್ತೆ ಅದಾಗೂ ಇದು ಪ್ರಾಥಮಿಕ ಕಾರ್ಯಾಚರಣೆಗಳಿಗಾಗಿ ಸೌರ ಫಲಕಗಳ ಮೇಲೂ ಕೂಡ ಇದು ಅವಲಂಬನೆಯನ್ನ ಹೊಂದಿದೆ ಅಂತೇಳಿ. ಸ್ಪೇಸ್ ಎಕ್ಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ರಿ. ನೆಕ್ಸ್ಟ್ ನೋಡೋಣ 16ನೇ ಪ್ರಶ್ನೆ. ನೋಡ್ರಿ AISHE 2023-24 ಪ್ರಕಾರ ಉನ್ನತ ಶಿಕ್ಷಣದಲ್ಲಿ ಅತಿ ಹೆಚ್ಚು ಒಟ್ಟು ದಾಖಲಾಗಿರ್ತಕ್ಕಂಥ ಅನುಪಾತವನ್ನ ದಾಖಲಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತೇಳಿ. GER ದಾಖಲಿಸಿರ್ತಕ್ಕಂಥ ರಾಜ್ಯ ಕರ್ನಾಟಕ, ಮಹಾರಾಷ್ಟ್ರ, ಒಡಿಶಾ ಮತ್ತು ತಮಿಳುನಾಡು ಅಂತೇಳಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ತಮಿಳುನಾಡು ಅತಿ ಹೆಚ್ಚಾಗಿ ದಾಖಲೆಯನ್ನು ಮಾಡಿರ್ತಕ್ಕಂತಹ ರಾಜ್ಯ ಆಗಿದೆ. ನೋಡ್ರಿ AISHE 2023-24 ವರದಿ ಪ್ರಕಾರ ತಮಿಳುನಾಡು ರಾಜ್ಯದ ಎಲ್ಲಾ ರಾಜ್ಯಗಳ ಪೈಕಿ ಉನ್ನತ ಶಿಕ್ಷಣದಲ್ಲಿ ಅತ್ಯಧಿಕ GER ಅನ್ನ ಕಾಯ್ದುಕೊಂಡಿದೆ ಅಂತ ನೋಡ್ರಿ. ತಮಿಳುನಾಡು 52.3% GER ಅನ್ನ ದಾಖಲಿಸುವುದರ ಮೂಲಕ ಮೊದಲ ಬಾರಿಗೆ ಅಂದ್ರೆ 50% ಗಡಿಯನ್ನ ದಾಟಿದೆ. ಅದೇ ರೀತಿ ರಾಜ್ಯದಲ್ಲಿ ಮಹಿಳಾ GER 53.1% ಇದ್ರೆ ಪುರುಷರು 51.6%ಗಿಂತ ಜಾಸ್ತಿಯನ್ನ ಹೊಂದಿದೆ. ಅದೇ ರೀತಿ ಈ ಅವಧಿಯಲ್ಲಿ ರಾಜ್ಯದಲ್ಲಿ ಒಟ್ಟು ಕಾಲೇಜುಗಳ ಸಂಖ್ಯೆ ಪದವಿ ಪೂರ್ವ ದಾಖಲಾತಿಯ ಗಣನೀಯವಾಗಿ ಹೆಚ್ಚಳವಾಗಿದೆ ಅಂತೇಳಿ ಇದರ ಮೂಲಕ ನಾವು ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ. ಕಾನೂನು ಶಿಕ್ಷಣದಲ್ಲಿ ಪ್ರಾದೇಶಿಕ ಭಾಷೆಗಳ ಏಕೀಕರಣ ಕುರಿತು ರಾಷ್ಟ್ರೀಯ ಸಮ್ಮೇಳನವು ಯಾವ ನಗರದಲ್ಲಿ ನಡೆಯಿತು? ಅಂದ್ರೆ ಕಾನೂನು ಶಿಕ್ಷಣದಲ್ಲಿ ಪ್ರಾದೇಶಿಕ ಭಾಷೆಗಳ ಏಕೀಕರಣ ಕುರಿತಾಗಿರ್ತಕ್ಕಂತಹ ರಾಷ್ಟ್ರೀಯ ಸಮ್ಮೇಳನ ಯಾವ ನಗರದಾಗ ನಡೆಯಿತು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ ಹೈದರಾಬಾದ್, ಮುಂಬೈ, ಚೆನ್ನೈ, ದೆಹಲಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನಾವು ನೋಡೋಣ. ಎಲ್ಲಿ? ನವದೆಹಲಿಯಲ್ಲಿ ಆಯೋಜನೆಯನ್ನ ಮಾಡಿದ್ದಾರೆ. ನೋಡ್ರಿ ಕಾನೂನು ವ್ಯವಹಾರ ಇಲಾಖೆ, ಕಾನೂನು ನ್ಯಾಯ ಸಚಿವಾಲಯ ಹಾಗೂ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ BCI ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿ ನವದೆಹಲಿಯಲ್ಲಿ ಈ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿದೆ. ನೋಡ್ರಿ ಹಿಂದಿ ಮತ್ತು ಇತರ ಭಾರತೀಯ ಭಾಷೆಗಳಲ್ಲಿ ಕಾನೂನು ಶಿಕ್ಷಣವನ್ನು ಉತ್ತೇಜಿಸುವುದಕ್ಕೋಸ್ಕರ 10 ವರ್ಷಗಳ ಕ್ರಿಯಾ ಯೋಜನೆಯನ್ನು ರೂಪಿಸುವುದು ಇದರ ಪ್ರಮುಖವಾಗಿರ್ತಕ್ಕಂತಹ ಗುರಿಯಾಗಿದೆ. ಇದರ ಪ್ರಮುಖವಾಗಿರ್ತಕ್ಕಂಥ ಗುರಿ ಏನಪ್ಪಾ ಅಂದ್ರೆ ಹಿಂದಿ ಮತ್ತು ಇತರೆ ಭಾರತೀಯ ಭಾಷೆಗಳಲ್ಲಪ್ಪ ಅಂದ್ರೆ ಕಾನೂನು ಶಿಕ್ಷಣವನ್ನ ಉತ್ತೇಜನ ನೀಡುವುದಕ್ಕೋಸ್ಕರ 10 ವರ್ಷಗಳ ಕ್ರಿಯಾ ಯೋಜನೆಯನ್ನ ರೂಪಿಸುವುದು ಇದರ ಪ್ರಮುಖವಾಗಿರ್ತಕ್ಕಂಥ ಗುರಿಯಾಗಿದೆ.
ನೋಡ್ರಿ, ಭಾರತೀಯ ಭಾಷೆಯನ್ನು ಕಾನೂನು ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳಲು ರಾಷ್ಟ್ರೀಯ ಘೋಷಣೆಯನ್ನ ಪ್ರಸ್ತಾಪಿಸಲಾಯಿತು. ಅದರ ಜೊತೆಗೆ ಅನುಷ್ಠಾನಕ್ಕಾಗಿ ರಾಷ್ಟ್ರೀಯ ಸ್ಟೀರಿಂಗ್ ಸಮಿತಿಯನ್ನು ಕೂಡ ಸ್ಥಾಪನೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಯಾವುದು? ರಾಷ್ಟ್ರೀಯ ಸ್ಟೀರಿಂಗ್ ಸಮಿತಿಯನ್ನು ಸ್ಥಾಪಿಸುವುದು ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 18ನೇ ಪ್ರಶ್ನೆ ನೋಡ್ರಿ. ಯಾವ ಸಚಿವಾಲಯವು ಮೈ ಭಾರತ್ ಮೂಲಕ ಮೇರಾ ಯುವ ಭಾರತ್ ಮೂಲಕ ಜುಲೈ 2026ರಲ್ಲಿ ನಶಾಮುಕ್ತ ಯುವಕರಿಗಾಗಿ ವಿಕಸಿತ ಭಾರತ್ ಅಭಿಯಾನವನ್ನ ಪ್ರಾರಂಭಿಸಲಾಯಿತು? ಯಾವುದರ ಅಡಿಯಲ್ಲಿ, ಯಾವ ಸಚಿವಾಲಯದ ಅಡಿಯಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಶಿಕ್ಷಣ ಸಚಿವಾಲಯ, ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಮೂಲಕ ಅಂತೇಳಿ ನೋಡೋಣ. ಸರಿಯಾಗಿರ್ತಕ್ಕಂಥ ಆನ್ಸರ್ ನೋಡೋಣ. ಯುವ ವ್ಯವಹಾರಗಳ ಸಚಿವಾಲಯ, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೂಲಕ ಇದನ್ನ ಜಾರಿಗೆ ತೆಗೆದುಕೊಂಡು ಬರಲಾಗಿದೆ. ನೋಡ್ರಿ, ಯುವ ವ್ಯವಹಾರಗಳು ಕ್ರೀಡಾ ಸಚಿವಾಲಯವು ಯುವಕರು ಭಾಗವಹಿಸುವುದರೊಂದಿಗೆ ಮಾದಕ ದ್ರವ್ಯ ಸೇವನೆಯನ್ನ ತಡೆಗಟ್ಟಿಸುವಂತ ಒಂದು ಅಭಿಯಾನವನ್ನ ಆಯೋಜನೆ ಮಾಡಲಾಗಿತ್ತು. ನೋಡ್ರಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಕಸಿತ್ ಭಾರತ 2047ರ ಕನಸಿಗೆ ಪೂರಕವಾಗಿದೆ. ನೋಡ್ರಿ, ಇದು ವಿಕಸಿತ ಭಾರತಕ್ಕಾಗಿ. ಅದೇ ರೀತಿ ಸ್ಪರ್ಧೆಗಳು ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ನವದೆಹಲಿಯಲ್ಲಿ 3 ಹಂತಗಳಲ್ಲಿ ನಡೆಯುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ನೋಡ್ರಿ, ಇದರಲ್ಲಿ 15ರಿಂದ 29 ವಯಸ್ಸಿನ ಯುವಕರು ಮೈ ಭಾರತ್ ಪೋರ್ಟಲ್ ಮೂಲಕ ಇದರಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನು ಕೂಡ ದೊರಕಿಸಿಕೊಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೋಡ್ರಿ, ಸಮಾಜಘಾತುಕ ಅಂಶಗಳನ್ನು ತಡೆಗಟ್ಟುವಂತಹ ಬಂಧನಕ್ಕಾಗಿ ಪಶ್ಚಿಮ ಬಂಗಾಳದಲ್ಲಿ ಜುಲೈ 2026ರಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂತಹ ಕಾನೂನಿನ ಹೆಸರು ಏನಂತ ಪ್ರಶ್ನೆ. ನೋಡ್ರಿ, ಪಶ್ಚಿಮ ಬಂಗಾಳದ ಸಾರ್ವಜನಿಕ ಸುರಕ್ಷತಾ ಸಮಾಜಘಾತಕ ಚಟುವಟಿಕೆ ನಿಯಂತ್ರಣ 2026, ಪಶ್ಚಿಮ ಬಂಗಾಳ ಆಂತರಿಕ ಭದ್ರತಾ ಕಾಯ್ದೆ 2026, ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ರಕ್ಷಣಾ ಕಾಯ್ದೆ 2026, ಪಶ್ಚಿಮ ಬಂಗಾಳ ಸಂಘಟಿತ ಅಪರಾಧ ವಿರೋಧ ಕಾಯ್ದೆ 2026 ಅಂತೇಳಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೋಡ್ತಾ ಹೋದ್ರೆ, ನೋಡ್ರಿ, ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜಘಾತಕ ಚಟುವಟಿಕೆ ನಿಯಂತ್ರಣ ಕಾಯ್ದೆ 2026 ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿರುವ ರಾಜ್ಯದಲ್ಲಿ ಜಾರಿಗೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದ್ರ ಸ್ವಲ್ಪ ಡೀಟೇಲ್ ಆದ ಮಾಹಿತಿಯನ್ನ ನೋಡೋಣ. ನೋಡ್ರಿ, ಪಶ್ಚಿಮ ಬಂಗಾಳದ ರಾಜ್ಯಪಾಲರು 2 ಹೊಸ ಕಾನೂನುಗಳಿಗೆ ಅಂಕಿತವನ್ನ ಹಾಕಿದ್ರು. ಅದು ಜುಲೈ 2026ರಿಂದ ಜಾರಿಗೆಯನ್ನ ಬಂದಿದೆ. ನೋಡ್ರಿ, ಸಾರ್ವಜನಿಕ ಸುರಕ್ಷತಾ ಕಾಯ್ದೆಯು ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳನ್ನು 1 ವರ್ಷದವರೆಗೆ ತಡೆಗಟ್ಟಲು ಬಂಧನದಲ್ಲಿಡಲು ಅವಕಾಶವನ್ನ ಮಾಡಿಕೊಡಲಾಗಿದೆ. ನೋಡ್ರಿ, ಅದೇ ರೀತಿ ರಾಜ್ಯ ಸರ್ಕಾರ, ಪೊಲೀಸ್ ಆಯುಕ್ತರು, ಜಿಲ್ಲಾಧಿಕಾರಿಗಳು ಈ ಬಂಧನದ ಆದೇಶವನ್ನು ಹೊರಡಿಸುವಂತ ಅಧಿಕಾರವನ್ನ ಹೊಂದಿದ್ದಾರೆ. ನಂತರ ಸಂಘಟಿತ ಅಪರಾಧಗಳು, ಗಲಭೆಗಳು ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ನಿಯಂತ್ರಣವನ್ನ ಮಾಡುವಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿದೆ. ನೋಡ್ರಿ, ಏನು? ಸಂಘಟಿತ ಅಪರಾಧಗಳು, ಗಲಭೆಗಳು, ಸಾರ್ವಜನಿಕ ವ್ಯವಸ್ಥೆಗೆ ಧಕ್ಕೆ ತರುವಂತವರನ್ನ ನಿಯಂತ್ರಣ ಮಾಡುವುದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 20ನೇ ಪ್ರಶ್ನೆ ನೋಡ್ರಿ, ದೆಹಲಿಯ ಪ್ರಮುಖ ಮಹಿಳಾ ಸಮೃದ್ಧಿ ಯೋಜನೆಯ ಹೊಸ ಹೆಸರೇನು? ಮಹಿಳಾ ಸಮೃದ್ಧಿ ಯೋಜನೆಯ ಹೊಸ ಹೆಸರೇನು? ದೆಹಲಿ ಲಕ್ಷ್ಮಿ ಯೋಜನೆ, ದೆಹಲಿ ನಾರಿ ಯೋಜನೆ, ದೆಹಲಿ ಮಹಿಳಾ ಕಲ್ಯಾಣ ಯೋಜನೆ, ದೆಹಲಿ ಶಕ್ತಿ ಯೋಜನೆ ಅಂತೇಳಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ನಮ್ಮಲ್ಲಿ ಹೆಂಗೆ ಗೃಹಲಕ್ಷ್ಮಿ ಅಂತ ಹೇಳಿ ಇದೆಯಲ್ಲ, ಅದೇ ರೀತಿ ದೆಹಲಿಯಲ್ಲಿ ದೆಹಲಿ ಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ನೋಡ್ರಿ, ದೆಹಲಿ ಸರ್ಕಾರವು ಮಹಿಳಾ ಸಮೃದ್ಧಿ ಮತ್ತು ಯೋಜನೆಯನ್ನ ದೆಹಲಿ ಸಮೃದ್ಧಿ ಯೋಜನೆ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ನೋಡ್ರಿ, ಕೆಲವೊಂದ್ಸಾರಿ ಚೇಂಜಸ್ ಆಗಿರ್ತಾವಲ್ಲ, ಅದ್ರ ಕುರಿತಾಗೈತೆ. ಮಹಿಳಾ ಸಮೃದ್ಧಿ ಯೋಜನೆಯನ್ನ ಬದಲಿಗೆ ದೆಹಲಿ ಲಕ್ಷ್ಮಿ ಯೋಜನೆ ಅಂತೇಳಿ ಮರುನಾಮಕರಣವನ್ನ ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ 21ರಿಂದ 60 ವರ್ಷ ವಯಸ್ಸಿನ ಅರ್ಹ ಮಹಿಳೆಯರಿಗೆ ತಿಂಗಳಿಗೆ 2500 ಎಷ್ಟು 2500 ರೂಪೀಸ್ ಆರ್ಥಿಕ ನೆರವನ್ನ ಒದಗಿಸಿಕೊಡುತ್ತದೆ. ಅದೇ ರೀತಿ ವಾರ್ಷಿಕವಾಗಿ 2.5 ಲಕ್ಷಗಳಿಗಿಂತ ಕಡಿಮೆ ಇರುವಂತಹ ಕುಟುಂಬದ ಹಿರಿಯ ಮಹಿಳೆ ಮಾತ್ರ ಇದ ಅರ್ಹತೆಯನ್ನ ಹೊಂದಿರ್ತಾರೆ. ನೋಡ್ರಿ, ಇಲ್ಲಿ ಟ್ವಿಸ್ಟ್ ಐತೆ ನೋಡ್ರಿ, ವಾರ್ಷಿಕ ಆದಾಯ 2.5 ಲ್ಯಾಕ್ಸ್ ರೂಗಳಿಗಿಂತ ಕಡಿಮೆ ಇರುವಂತಹ ಕುಟುಂಬದ ಹಿರಿಯ ಮಹಿಳೆಗೆ ಮಾತ್ರ ಇದನ್ನ ಪಡೆಯೋದಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ನೋಡ್ರಿ, ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಉತ್ತೇಜಿಸುವುದು ಮತ್ತು ರಕ್ಷಾಬಂಧನ 2026ರ ಸುಮಾರಿಗೆ ಪ್ರಾರಂಭಿಸಲು ನಿರೀಕ್ಷೆಯನ್ನ ಮಾಡಲಾಗಿದೆ. 2026ರ ರಕ್ಷಾಬಂಧನ ಹಬ್ಬದ ಟೈಮ್ಗೆ ಇದನ್ನ ಪ್ರಾರಂಭಿಸುವುದಕ್ಕೆ ನಿರೀಕ್ಷೆಯನ್ನ ಮಾಡಲಾಗಿದೆ ಅಂತೇಳಿ ತಿಳಿಸಿದ್ದಾರೆ. ನೋಡ್ರಿ,
ನೋಡಿದ್ರಲ್ಲ, ಇವತ್ತು ಜುಲೈ 2026 ಪಾರ್ಟ್ 2 ವಿಡಿಯೋನ ನೋಡಿದ್ರಿ. ಅದೇ ರೀತಿ ಇದರ ಮುಂದಿನ ಪಾರ್ಟ್ 3 ವಿಡಿಯೋ, ಪಾರ್ಟ್ 3, 4, ಪಾರ್ಟ್ 5, ಪಾರ್ಟ್ 6 ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ಬರುತ್ತೆ. ಅಲ್ಲಿವರೆಗೂ ನೀವು ನಮ್ಮ ರಘು GK 2026 ಚಾನಲ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ. ಅದೇ ರೀತಿ ನಮ್ಮ ಕ್ಲಾಸಸ್ಗಳನ್ನ ರೆಗ್ಯುಲರ್ ಆಗಿ ನೋಡ್ರಿ ಅಂತ ತಿಳಿಸ್ಕೊಡ್ತಾ, ಅಲ್ಲಿವರೆಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರಿಗೂ ಮತ್ತೆ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್.